ಮಹಿಳೆಯರಿಗೆ ಒಂದು ಕುಟುಂಬಕ್ಕೆ ಅಂತ ಹೇಳಿಲ್ಲ, ಅವರು ಒಂದು ಮಹಿಳೆಗೆ ಒಟ್ಟು ಮಹಿಳೆಗೆ ಅಂತ ಹೇಳಿಲ್ಲ. ಅವಾಗ ಹೇಳಿದ್ವಿ ಒಂದು ಕುಟುಂಬಕ್ಕೆ ಅಂತ ಹೇಳ್ಯಾರ. ಆದರೆ ಕುಟುಂಬದ ಮುಖ್ಯಸ್ಥರಿಗೆ ಈಗ ಕೊಟ್ಟಿರ್ತಕ್ಕಂಥದ್ದು ಪ್ರತಿಯೊಬ್ಬ ಮಹಿಳೆಯರಿಗೆ, ಪ್ರತಿಯೊಬ್ಬ ಮಹಿಳೆ ತೋತಾರಿಲ್ಲ. APL ಕಾರ್ಡ್ ಇರಲಿ, BPL ಕಾರ್ಡ್ ಇರಲಿ, ಬೇಕಾದಿರಲಿ, ಸಾಲ ಸೂಟಾಗುವಂತ ಸಂದರ್ಭದಲ್ಲಿ ಎಲ್ಲರೂ APL ಕಾರ್ಡ್ ಪಡ್ಕೊಂಡು ಸಾಲ ಸೂಟ್ ಮಾಡ್ಕೊಂಡಿದ್ರು. APL ಕಾರ್ಡ್ದವರಿಗೂ 2000 ಬಂತ, BPL ಕಾರ್ಡ್ದವ್ರಿಗೆ 2000 ಬಂತ, ಎಲ್ಲರಿಗೂ 2000. ಬರೀ ಕೇವಲ GST ಟ್ಯಾಕ್ಸ್ ತುಂಬತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಇದು. ಜಮಖಂಡಿ ತಾಲೂಕಾ ಪಂಚಾಯಿತಿ ಕಟ್ಟಡದಲ್ಲಿ ನೂತನ ಪಂಚ ಗ್ಯಾರಂಟಿ ಯೋಜನೆ ಕಚೇರಿಯನ್ನು ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಉದ್ಘಾಟಿಸಿದರು. ಬಳಿಕ ಮಾತನಾಡಿದವರು, ಮೊಟ್ಟ ಮೊದಲ ಬಾರಿಗೆ ನಮ್ಮ ತಾಲೂಕಿನಲ್ಲಿ ಕಚೇರಿ ಉದ್ಘಾಟನೆಯಾಗಿದೆ. ಚುನಾವಣಾ ಪೂರ್ವದಲ್ಲಿ ಆಶ್ವಾಸನೆ ನೀಡಿದಂತೆ 58,000 ಕೋಟಿ ರೂಪಾಯಿ ಖರ್ಚು ಮಾಡಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಇನ್ನು 1.17 ಕೋಟಿ ಗೃಹಲಕ್ಷ್ಮಿ ಯೋಜನೆಯಡಿ ಮಹಿಳೆಯರು ಫಲಾನುಭವಿಗಳಾಗಿದ್ದಾರೆ. ಇನ್ನು ಶಕ್ತಿ ಯೋಜನೆಯಲ್ಲಿ 729 ಕೋಟಿ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ. 5,500 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ಇನ್ನು 5,419 ಕುಟುಂಬಕ್ಕೆ ಉಚಿತ ಗೃಹಜ್ಯೋತಿ ನೀಡಲಾಗಿದೆ. ಯುವ ನಿಧಿ ಯೋಜನೆಯಡಿ 1,20,000 ಯುವಕರಿಗೆ 38 ಕೋಟಿ 55 ಲಕ್ಷ ರೂಪಾಯಿ ಖರ್ಚು ಮಾಡಲಾಗಿದೆ. ರಾಜ್ಯದಲ್ಲಿ ಈಗಾಗಲೇ ಪ್ರತಿದಿನ 30 ಲಕ್ಷ ಜನ ಪ್ರಯಾಣ ಮಾಡುತ್ತಿದ್ದಾರೆ. ಜಮಖಂಡಿ ತಾಲೂಕಿನಲ್ಲಿ ಪ್ರತಿ ತಿಂಗಳು 30 ಲಕ್ಷ, ಪ್ರತಿದಿನ 9 ಲಕ್ಷ ಜನ ಶಕ್ತಿ ಯೋಜನೆಯಲ್ಲಿ ಪ್ರಯಾಣ ಮಾಡುತ್ತಿದ್ದಾರೆ. ಇಂತಹ ಯೋಜನೆ ಮಾಡಿದ್ದು ಬಡವರಿಗೆ ತುಂಬಾ ಅನುಕೂಲವಾಗಿದೆ. ರಾಜ್ಯದ ಜನತೆಗೆ ಒಂದು ಒಳ್ಳೆಯ ಆಡಳಿತವನ್ನ ನಮ್ಮ ಕಾಂಗ್ರೆಸ್ ಸರ್ಕಾರ ನೀಡುತ್ತಿದೆ. ಉಳಿದ ಯೋಜನೆಗಳನ್ನು ಅತಿ ಕಡು ಬಡವ ಜನರಿಗೆ ತಲುಪಿಸುವ ಕಾರ್ಯವನ್ನು ಇಂದಿನ ಸಮಿತಿ ನಡೆಸಿಕೊಂಡು ಹೋಗಬೇಕೆಂದು ಕರೆ ನೀಡುತ್ತೇನೆ ಎಂದರು. ವರ್ಧಮಾನ್ ನ್ಯಾಮಗೌಡ, ಶ್ರೀಶೈಲ್ ದಳವಾಯಿ, BS ಸಿಂಧೂರ್ ಅವರು ಕೂಡ ಮಾತನಾಡಿದರು. ಇನ್ನು ಪಂಚ ಯೋಜನೆಯ ಗ್ಯಾರಂಟಿ ನೂತನ ಅಧ್ಯಕ್ಷ ಕಲ್ಲಪ್ಪ ಗಿರಡಿ, ಮಾಜಿ ಭೂಸೇನಾ ಅಧ್ಯಕ್ಷ ಶ್ರೀಶೈಲ್ ದಳವಾಯಿ, ನಗರಸಭೆ ಅಧ್ಯಕ್ಷ ಪರಮಾನಂದ ಗೌರೋಜಿ, ಬ್ಲಾಕ್ ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷ ಮಹೇಶ್ ಕೋಳಿ, BS ಸಿಂಧೂರ್, ನಗರಸಭೆ ಸದಸ್ಯರಾದ ಸಿದ್ದು ಮೀಶಿ, ಈಶ್ವರ್ ವಾಳೆನ್ನವರ್, ವರ್ಧಮಾನ್ ನ್ಯಾಮಗೌಡ, ಶಾಮರಾವ್ ಘಾಟ್ಗೆ, ನಗರದ ಪ್ರಾಧಿಕಾರದ ಅಧ್ಯಕ್ಷ ಅನ್ವರ್ ಮೊಮಿನ್, ಮಲ್ಲಪ್ಪ ಚಾಮೋಜಿ, ನಿಂಗಪ್ಪ ಕಡಪಟ್ಟಿ, ಈಶ್ವರ್ ಕರಬಸನ್ನವರ್, ಮಹಾದೇವ್ ಪಾಟೀಲ್, ಶಶಿ ಗಲಗಲಿ, ರಾಜು ಮೇಲಿನಕೇರಿ, ಅಭಯ್ ಕುಮಾರ್ ನಾಂದ್ರೇಕರ್, ಸುಮಿತ್ರಾ ಗುಲ್ಬಾಳ್, ಮಹಾದೇವಿ ಹಬಾವಿ, ಬಸವರಾಜ್ ನ್ಯಾಮಗೌಡ, ಕಿರಣ್ ಪಿಸಾಳ್, ಪೈಲ್ವಾನ್ ರಫೀಕ್ ಬಾರಿಗಡ್ಡಿ, ಸುನಿಲ್ ಸಿಂಧೆ, CDPO, ಹೆಸ್ಕಾಂ, ಆರೋಗ್ಯ, ಸಾರಿಗೆ ಇಲಾಖೆ ಸೇರಿ ಮತ್ತಿತರ ಇಲಾಖೆ ಅಧಿಕಾರಿಗಳು ಇದ್ದರು. ಸಂಜು ಬನ್ನೂರ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ವೇಳೆ 16 ಜನರ ತಾಲೂಕಾ ಮಟ್ಟದ ಸಮಿತಿಯನ್ನು ಆಯ್ಕೆ ಮಾಡಲಾಯಿತು. ವರದಿ ಭರ್ತೇಶ್ ಪಾನಕ್ನವರ್, ಜಮಖಂಡಿ. ಅದರ ಪ್ರಯುಕ್ತವಾಗಿ ಇವತ್ತು ಎಲ್ಲ 1.5 ವರ್ಷ ಆಡಳಿತದಲ್ಲಿ ಎಲ್ಲ ಭರವಸೆಗಳನ್ನ ಈಡೇರಿಸತಕ್ಕಂತ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಸರ್ಕಾರ ಅಂತಕ್ಕಂಥ ಮಾತನ್ನ ನಾ ಇವತ್ತಿನ ದಿವಸ ಹೇಳ್ಬೋದು. ಇವೆಲ್ಲ ಯೋಜನೆಗಳು ಕೂಡ ಸುಸೂತ್ರವಾಗಿ ನಡೆಯೋದಿಲ್ಲ ಅಂತಕ್ಕಂಥ ಮಾತನ್ನ ಇವತ್ತು ಅನೇಕ ವಿರೋಧ ಪಕ್ಷಗಳು ಹೇಳಿಕೆ ಕೊಡುತ್ತಿದ್ರು. ಬಹಳ ವಿಶೇಷವಾಗಿ ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆಯ ಪೂರ್ವದಲ್ಲಿ ಏನು ನಮ್ಮ ಜನರಿಗೆ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೀನಿ. ಆ ಘೋಷಣೆ ಮಾಡಿದ 58,000 ಅಂದಾಜು 58,000 ಕೋಟಿ ಖರ್ಚು ಮಾಡಿ ಆ 5 ಗ್ಯಾರಂಟಿಗಳನ್ನು ಜಾರಿಗೆ ಎಲ್ಲ ಭಾಗದ ಜನರಿಗೆ ಅನುಕೂಲ ಮಾಡಿಕೊಡಬೇಕು ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದೇ ರೀತಿ ತಾಲೂಕಾ ಮಟ್ಟದಲ್ಲೂ ಕೂಡ ಈ ಯೋಜನೆಗಳು ಪ್ರತಿ ಮನೆ ತಲುಪಬೇಕು ಸರ್ಕಾರ ರಚನೆ ಮಾಡಿದೆ. ಆ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥವರು ನಮ್ಮವರೇ ಆದಂತಹ ಕಲ್ಲಪ್ಪ ಗಿರಡಿ ಅವರ ನೇತೃತ್ವದಲ್ಲಿ ನಮ್ಮ
ಸುಮಾರು 15 ಜನ ಸದಸ್ಯರನ್ನು ಒಳಗೊಂಡಿರುವ ಸಮಿತಿ ಮುಂಬರುವ ದಿನಗಳಲ್ಲಿ ಜಮಖಂಡಿ ತಾಲೂಕಿನಲ್ಲಿ ಇನ್ನು ಯಾರು ವ್ಯಕ್ತಿಗಳಾಗಿದ್ದಾರೆ ಈ ಯೋಜನೆಯ ಅಂಥವರನ್ನು ಗುರುತಿಸಿ ಆದಷ್ಟು ಬೇಗ ಈ ಯೋಜನೆಯನ್ನು ಅವರ ಮನೆ ಬಾಗಿಲಿಗೆ ತಲುಪಿಸುವಂತ ಕೆಲಸ ಈ ಸಮಿತಿಯಿಂದ ಆಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಒತ್ತಾಯ ಕೂಡ ಮಾಡ್ತೀನಿ. ಸುಮಾರು 96% ಅಷ್ಟು ಗೃಹಲಕ್ಷ್ಮಿ ಈಗಾಗಲೇ ಜಮಖಂಡಿ ತಾಲೂಕಿನಲ್ಲಿ ಪೂರೈಸ್ತಾ ಇದ್ದೀವಿ. ಅದೇ ರೀತಿ ಯುವ ನಿಧಿ 2306 ಯುವಕರಿಗೆ ಪ್ರತಿ ತಿಂಗಳ 15 ಮತ್ತು 3,000 ರೂಪಾಯಿಯನ್ನು ಈಗಾಗಲೇ ನಾವು ನಮ್ಮ ಸರ್ಕಾರದ